ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ IAS ಪ್ರಿಲಿಮ್ಸ್ ಆಗಿರಲಿ ಮೇನ್ಸ್ ಆಗಿರಲಿ. ಸೊ ಈಗ ನಾನು ಒಂದು ಸಂಸ್ಥೆ ಕಟ್ಟಿದೆ, ನಾನು ಫೇಲ್ಯೂರ್ ಅಂತಲೇ ಕೆಲವೊಬ್ರಿಗೆ ಅನ್ನಿಸ್ಬೋದು ಆವಾಗ IAS ಆಗಲಿಲ್ಲ ಅಂತ. ಬಟ್ KAS ಆಯಿತು, ಅದೆಲ್ಲ ಏನೇನೋ ಆಯಿತು. ಬಟ್ ಬೇಸಿಕಲಿ ಐ ಆಮ್ ಎ ವೆರಿ ಆ್ಯಂಬಿಷಿಯಸ್ ಇಂಡಿವಿಜುವಲ್, ಏನೋ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತಂದು. ಸೊ ಆ ಆ್ಯಂಬಿಷನ್ ಇರಬೇಕು ನಿಮಗೆ. ಕೆಲವೊಬ್ರು ಏನು ಮಾಡ್ತಾರೆ, IAS ಫೇಲ್ ಆಯಿತು ಅಂತಂದು ಯಾವುದೋ ಒಂದು ಚಿಕ್ಕ ಜಾಬಿಗೆ ಜಾಯ್ನ್ ಆಗಿಬಿಡ್ತಾರೆ. ಎಂಪ್ಲಾಯ್ಡ್ ಆಗಿರಬೇಕಲ್ಲ, ದುಡ್ಡು ಬೇಕು ಅಂತಂದು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ 2 ಆಪ್ಷನ್ಸ್ ಐ ರೆಕಮೆಂಡ್. ಒಂದು ಹೈಯರ್ ಎಜುಕೇಷನ್ ಹೋಗಿ ಟ್ರೈ ಟು ಗೆಟ್ ಇಷ್ಟೊಂದೆಲ್ಲ ನಾಲೆಜ್ ಗೇನ್ ಮಾಡಿರ್ತೀರ. ಸೊ ನೀವು ಯಾಕೆ ಹಾರ್ವರ್ಡ್ ಯೂನಿವರ್ಸಿಟಿನೋ ಸ್ಟ್ಯಾನ್ಫರ್ಡ್ ಆಕ್ಸ್ಫರ್ಡ್ ಏನೋ ಒಂದು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಕೋರ್ಸ್ ಮಾಡಿ. ಅದು ದಟ್ ವಿಲ್ ಓಪನ್ ಅಪ್ ಬಿಗ್ಗರ್ ಆಪರ್ಚುನಿಟೀಸ್. ನಾಳೆ ಲ್ಯಾಟ್ರಲ್ ಎಂಟ್ರಿ ಅಂತಂದು ಗೌರ್ಮೆಂಟಿಗೂ ಬರ್ಬೋದು ನೀವು. ಎರಡನೇದು ಏನಂತಂದರೆ ಯಾವುದರ ಸ್ಟ್ರಾಂಗ್ ಹಾಬೀಸ್ ಆ್ಯಂಡ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಆಲ್ಟರ್ನೇಟ್ ಅದನ್ನು ಕರಿಯರ್ ಮಾಡ್ಕೋಬೋದು. ಸೊ ಇವರು ಏನು ಮಾಡ್ತಾರೆ, ಇಷ್ಟೊಂದು ನಾನು ಅದಕ್ಕೆ ಆಗಲೇ ಹೇಳಿದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಬೇಕು ಅಂತ. ಸಮ್ಟೈಮ್ಸ್ ದೇ ಬಿಕಮ್ ಅವರ್ ಚಾಯ್ಸಸ್, ಆಪರ್ಚುನಿಟೀಸ್. ಅವೇನಿಲ್ಲ ಸ್ಟ್ರೆಸ್ ಬಸ್ಟರ್ ಆ ಟೈಮಲ್ಲಿ ಸ್ಟ್ರೆಸ್ ಬಸ್ಟರ್ ಆಗುತ್ತೆ. ಈಗ ನನಗೆ ಬ್ಲಾಗಿಂಗ್ ಸ್ಟ್ರೆಸ್ ಬಸ್ಟರ್ ಅದೆಲ್ಲ ಇತ್ತು. ಇದೆಲ್ಲ ಕ್ಲೋಸ್ ಆದಮೇಲೆ ಅದು ನನಗೆ ಕರಿಯರ್ ಆಪರ್ಚುನಿಟಿ ಕೊಡ್ತು. ನನಗೆ ಟು ಬಿಲ್ಡ್ ಅ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್ ಒಂದು ಆಪರ್ಚುನಿಟಿ ಕೊಡ್ತು. ಅದೇ ನಿಮ್ಮನ್ನು ಹುಟ್ಟಾಕಿದ್ದು IAS ಇದು ಮಾಡೋಕ್ಕೆ, ಇನ್ಸೈಟ್ಸ್ IAS. ಅಷ್ಟೊಂದು ಅದರಲ್ಲಿ ನಿಮ್ಮ ಭಾವನೆಗಳನ್ನು ಆ ಬ್ಲಾಗ್ ಇರಲಿಲ್ಲ ಅಂದರೆ ನನಗೆ 40 ಹುಡುಗರು ಬೆಂಗಳೂರಿಗೆ ಯಾರೂ ಸಿಗ್ತಾ ಇರಲಿಲ್ಲ. ನನಗೆ ಆ ಬ್ಲಾಗ್ ಇದ್ದಕ್ಕೆ ಅನೌನ್ಸ್ ಮಾಡಿದೆ, ಹಿಂಗೆ ಬೆಂಗಳೂರಲ್ಲಿ ಹೋಗಿ ಮಾಡ್ಬೇಕಂತಿದ್ದೀನಿ. ಪೋಲ್ ಕಂಡಕ್ಟ್ ಮಾಡಿದೆ. ಅಲ್ಲಿ ಎಷ್ಟೊಂದು ಜನ more than 300 ವರ್ ಇಂಟ್ರೆಸ್ಟೆಡ್. ಬಟ್ ಐ ಟುಕ್ ಓನ್ಲಿ 40 ಬಿಕಾಸ್ ಐ ವಾಸ್ ಸ್ಕೇರ್ಡ್. ಅಷ್ಟೊಂದು ಜನ ಬಂದರೆ ಹೌ ಡು ಐ ಗಿವ್ ದೆಮ್ ಜಸ್ಟಿಸ್. ಸೊ ಕೈಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಮಾಡಿದೆ ಆ್ಯಂಡ್ ಇಟ್ ಈಲ್ಡೆಡ್ ವೆರಿ ಗುಡ್ ರಿಸಲ್ಟ್. ವೆರಿ ಫಸ್ಟ್ ಬ್ಯಾಚಲ್ಲಿ ವಿ ಗಾಟ್ ಆಲ್ ಇಂಡಿಯಾ 5 ರ್ಯಾಂಕ್ಸ್ ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ರ್ಯಾಂಕ್ 8. ಈಗ ರಾಯಚೂರು DC ಆಗಿದ್ದಾರೆ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟು. ಸೊ ದೇರ್ ಆಲ್ DC-ಗಳಾಗಿದ್ದಾರೆ. ಸೊ ಹಾಬಿ ಇತ್ತು ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತದೆ. ಒಂದು ಯಾವುದಲ್ಲಾದ್ರೂ ಇಂಟ್ರೆಸ್ಟ್ಗಳು ಡೆವಲಪ್ ಮಾಡ್ಕೊತಾ ಇರಬೇಕು ನಾವು. ಸೊ ದೀಸ್ ಆರ್ ದ 2 ಟಿಪ್ಸ್. ಅಮೇಝಿಂಗ್. ಕ್ವಿಕ್ ಟಿಪ್ಸ್, 1 ಲೈನ್ ಆನ್ಸರ್ ಇದು. ಹೌ ಟು ಸ್ಟೇ ಮೋಟಿವೇಟೆಡ್ ಡ್ಯೂರಿಂಗ್ ಅ ಲಾಂಗ್ ಪ್ರೆಪ್ ಜರ್ನಿ? ಸೊ ವೆರಿ ಡಿಫಿಕಲ್ಟ್. ಇಂಟರ್ನಲ್ ಮೋಟಿವೇಶನ್. ಈ UPSC ಎಕ್ಸಾಮ್ ಅನ್ನೋದು ಇಂಟರ್ನಲ್ ಮೋಟಿವೇಶನ್ ಇದು. ಸೊ ಅದಕ್ಕೆ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಥಿಂಗ್. ಹಾಬೀಸ್ ಇರಬೇಕು, ಲಿಟ್ರೇಚರ್ ಓದಿ, ಆಮೇಲೆ ಬಿ ರುದ್ಲೆಸ್ಲಿ ಆ್ಯಂಬಿಷಿಯಸ್. ಹೌ ಟು ಬಿ ಆ್ಯಂಬಿಷಸ್. ಯಾಕೆಂದರೆ ಯಾರೋ ಹೇಳ್ತಾ ಇದ್ರು, ನೀವು ಹಸಿವನ್ನು ಯಾರೋ ಹೊಟ್ಟೆನಲ್ಲೂ ಇಡೋಕ್ಕಾಗಲ್ಲ. ಆ ಹಸಿವು, ಆ ಹಠ, ಹುಚ್ಚು ಅವೆಲ್ಲ ಜೀವನ ಅವ್ರಿಗೆ ಕೊಡೋದು ಇಲ್ಲ, ಅವ್ರಿಗೆ ಅದು ಒಂಥರ ಬರೋವಂಥದ್ದು. ಅದೇ ಸರ್, ವೆರಿ ಡಿಫಿಕಲ್ಟ್ ಕ್ವಶನ್. ನಾವಿಲ್ಲಿ ಕುತ್ಕೊಂಡು ಮಾತಾಡ್ಬೋದು. ಎಲ್ಲರೂ ಆ್ಯಂಬಿಷಸ್ ಇರಲ್ಲ. ಈಗ ನಾನು ಆ್ಯಂಬಿಷಸ್ ಇದ್ದೀನಿ ಯಾಕಂದರೆ ಐ ಲವ್ ಮೈ ಲೈಫ್. ಅಂದರೆ ಇಟ್ ಗಿವ್ಸ್ ಇಮ್ಮೆನ್ಸ್ ಪಾಸಿಬಿಲಿಟೀಸ್. ಏನೇನೋ ಆಗ್ತಾ ಹೋಗುತ್ತೆ ಲೈಫಲ್ಲಿ ಆ್ಯಂಬಿಷಸ್ ಇದ್ದಾಗ. ಐ ಎಂಜಾಯ್ ಎವ್ರಿ ಫೇಸ್. ಬಟ್ ಅದನ್ನು ಇನ್ನೊಬ್ರಿಗೆ ಹೆಂಗೆ ಅದನ್ನು ಮನವರಿಕೆ ಮಾಡೋದು? ವಿ ಟ್ರೈ ಅವರ್ ಬೆಸ್ಟ್. ಬಟ್ ಜನರಲ್ ಆನ್ಸರ್ ಕೊಡೋಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗಿವ್. ನಾನು ಕಂಡ್ಕೊಂಡಿರೋ ಸೊಲ್ಯೂಷನ್ ಏನು ಅಂತಂದರೆ ಟು ಬಿ ಮೋಟಿವೇಟೆಡ್, ಬೀಯಿಂಗ್ ಆ್ಯಂಬಿಷಿಯಸ್. ನಾನು ಆ ಒಂದು ಪೊಸಿಷನ್ನಿಗೆ ಹೋಗಬೇಕು. ಆ ಪೊಸಿಷನ್ನಿಂದ ಐ ವಾಂಟ್ ಟು ಡೂ ಬಿಗ್ಗರ್ ಥಿಂಗ್ಸ್, ಬಿಗ್ಗರ್ ಕಾಂಟ್ರಿಬ್ಯೂಷನ್ ಮಾಡಬೇಕನ್ನೋದು ಅದು ಯಾವಾಗಲೂ ಇದೆ ಮನಸ್ಸಲ್ಲಿ. ಸೊ ಹಾಗಾಗಿ ಕೀಪ್ಸ್ ಡ್ರೈವಿಂಗ್. ಸೊ ಐ ಥಿಂಕ್ ಅದು ಬಂದರೆ ಐ ವುಡ್ ಗಿವ್ ಹಂಸಲೇಖ ಸರ್ ಕೆಲವು ಹಾಡುಗಳು ಸಾಹಿತ್ಯ ಇಂಡೈರೆಕ್ಟಾಗಿ ನಮಗೆ ಮೋಟಿವೇಟ್ ಮಾಡಿದೆ. ನನಗೆ ಈ ನಮ್ಮ ರೆಟ್ರೋ ಸವಾರಿ ಅಂತ ನೀವು ಅವೆಲ್ಲ ಕೇಳಿರಿ, ರೇಡಿಯೋ ಶೋ ಮಿಸ್ ಮಾಡ್ತೀರಾ ಅಂತ ಈಗ ಅನ್ಸತ್ತೆ. ಅಲ್ಲಿ ಪ್ರತಿ ಸತಿ 3 ಅವರ್ ರೇಡಿಯೋ ಶೋ ಕೂತ್ಕೊಂಡು ಹೋಸ್ಟ್ ಮಾಡ್ತಾ ಇದ್ದಾಗ ಕಾಲರ್ಗಳ ಹತ್ರ ಮಧ್ಯೆ ಮಾತಾಡೋಕ್ಕೂ ಮುಂಚೆ ಹಾಡುಗಳು ಕೇಳ್ತಾ ಇದ್ನಲ್ಲ, ಸಾಹಿತ್ಯ ಕೆಲವ್ದು ಹೆಂಗೆ ಮುಟ್ಟತ್ತೆ ಅಂದರೆ ನನಗೆ ಇವತ್ತಿಗೂ ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಇದೇ ಥರ ಅವ್ರ ಸಾಹಿತ್ಯದಲ್ಲಿ ಯಾವ್ಯಾವುದೋ ಹೆಂಗೆಂಗೋ ಟಚ್ ಆಗಿಬಿಟ್ಟಿರುತ್ತೆ. ಸೊ ಐ ಡೋಂಟ್ ನೋ, ಮೇ ಬಿ ಶಾಂತಿ ಕ್ರಾಂತಿ ಹಾಡು ಅನ್ಸುತ್ತದ. ಒಳ್ಳೆ ಜನರು ಭೂಮಿ ಮೇಲೆ, ಅದು ತುಂಬ ಡೀಪ್ ಇದೆ. ಸತ್ತವರಂತೆ ಅಲ್ಲ, ಏನದು, ಒಳ್ಳೆ ಜನರು ಭೂಮಿ ಮೇಲೆ ಪ್ರತಿದಿನ ಹುಟ್ಟೋದಿಲ್ಲ, ಏನೇನೋ ಇದೆ ಅಲ್ಲ ಒಂದಷ್ಟು. ಅವ್ರ ಸಾಹಿತ್ಯದಲ್ಲಿ ಇದು ಜನಪದನೂ ಇರುತ್ತೆ, ಹಿಡನ್ ಮೀನಿಂಗ್ ಇರುತ್ತೆ, ಆ್ಯಂಡ್ ಪದಗಳಲ್ಲಿ ಆಟ ಆಡಿ ಅವ್ರು ಹೇಳ್ದನ್ನೇ ಏನೋ ಹೇಳ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಯಾವ ಕ್ಯಾಟಗರಿ ಅಂದರೆ ಹೂವು ಮುಳ್ಳು ಜೋಡಿಯಾಗಿ ಅದು ಒಂದು ಸಾಂಗ್. ಕಷ್ಟ ಎಲ್ಲ ಇದ್ದಾಗೆಲ್ಲ ಅದೊಂಥರ ಸಾಂತ್ವನ ಹೇಳುತ್ತೆ. ಕರೆಕ್ಟ್. ಜೋಡಿಯಾಗಿ ಬಾಳೋದೇಕೆ ಹೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು. ರಾಮಾಚಾರ್ಯದ ಯುದ್ಧಕಾಂಡ. ಕರೆಕ್ಟ್, ಯುದ್ಧಕಾಂಡ.
ಸೊ ಅದನ್ನ ಏನಾರು ಸಾಧನೆ ಮಾಡೋದಕ್ಕಂತಲೇ ಇರೋದು. ಈಗ ಸಾಧನೆ ಏನಕ್ಕೆ ಕೆಲವೊಬ್ರಿಗೆ ಅನಿಸುತ್ತೆ, ಇನ್ನೊಂದು ಪರ್ಸ್ಪೆಕ್ಟಿವ್, ಇವೆಲ್ಲ ಯಾಕೆ ಆರಾಮಾಗಿ ಇದ್ಬಿಡೋಣ ಒಂದು ಫಾರ್ಮ್ ಹೌಸಲ್ಲಿ ಸಾಕು 40 ಇಯರ್ಸಿಗೆ ರಿಟೈರ್ಡ್ ಆಗಿಬಿಟ್ಟು ಇರೋಣ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತ. ನಮ್ಮ 4 ದಿನ ಸುಮ್ಮನೆ ಕೂತ್ರೆ ಕೈಯೆಲ್ಲ ಒದ್ದಾಡೋಕ್ಕೆ ಶುರು ಆಗ್ಬಿಡ್ತದೆ, ಏನಾದ್ರು ಮಾಡ್ಬೇಕಂತ ಅನ್ಸುತ್ತೆ. ಎಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಗೊತ್ತಾ, ಈ 5 ಬೆರಳು ಹೇಗೆ ಒಂದಿಲ್ವೋ, ಈಗ ಸಮಾಜದಲ್ಲಿ ಒಬ್ಬರು ಹೆಬ್ಬೆರಳು, ಇನ್ನೊಬ್ಬರು ತೋರು ಬೆರಳು. ಸೊ ನಾನು ಅವ್ರನ್ನ ರಾಂಗ್ ಅನ್ನಂಗಿಲ್ಲ, ಅವ್ರು ನನ್ನನ್ನು ರೈಟ್ ಅನ್ನಂಗಿಲ್ಲ. ಅವ್ರವ್ರ ಹೆಂಡ ಅವ್ರವ್ರ ಬುರುಡೆ. ಕರೆಕ್ಟ್. ನಾವು ಅನಾಲಿಸಿಸ್ ಮಾಡಿದಂಗೆ ಬೇರೆ ಬೇರೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅವ್ರಿಗೆ ಮೇ ಬಿ ಧೈರ್ಯ ಇಲ್ಲ ಅನ್ಸ್ಬಿಡುತ್ತೆ ಒಂದೊಂದ್ಸರಿ, ಇಲ್ಲ ಅವ್ರು ಬೇಕಾಗೇ ಇರಲ್ಲ. ಬೇಕಾಗೂ ಇರಲ್ಲ. ನೀವು ಹೋಗು ನಾನು ಕೇಳಿ, ಅವ್ರ ಹತ್ರ ಎಲ್ಲ ಇರುತ್ತೆ ಪ್ರಪಂಚಕ್ಕೆ, ಏನೇನು ಬೇಕೋ ಜ್ಞಾನ ಇರುತ್ತೆ, ಎಲ್ಲ ಇರುತ್ತೆ. ಇಟ್ಸ್ ಓಕೆ, ದಿಸ್ ಇಸ್ ದ ವೇ ಐ ವಾಂಟ್ ಮೈ ಲೈಫ್ ಅಂದ್ಬಿಟ್ಟು ಮುಂದೆ ಕೊಡೋಗಿರ್ತಾರೆ. ನಾನು ಅದಕ್ಕೋಸ್ಕರ ನಂಗೆ ಅದೇನು ಮಾಡೋಕ್ಕೆ ಜಸ್ಟಿಫಿಕೇಶನ್ ಇರುತ್ತಲ್ಲ ಅವ್ರದ್ದು. ಏನಾದರೂ ಅವ್ರು ಹೇಳದೇ ಇರ್ಬೋದು, ಬಟ್ ಒಂದು ಜಸ್ಟಿಫಿಕೇಶನ್ ನಾನು ಯಾಕೆ ಹಿಂಗೆ ಇರಬೇಕು ಅಂತ ಇರ್ಬೋದೇನೋ. ಎಲ್ಲನೂ ಅಷ್ಟೊಂದು ಆಚೆಗೆ ನಮ್ಮ ಮುಂದೆ ಇಡ್ತಾರೋ ಬಿಡ್ತಾರೋ, ಅವ್ರಿಗಂತೂ ಒಳಗೆ ಅರ್ಥ ಗೊತ್ತಿರುತ್ತೆ ಅವ್ರು ಯಾಕೆ ಹಂಗೆ ಅನ್ನೋದು. ಅಂದರೆ ಈ ಪ್ರಿಟೆನ್ಷನ್ ಇರ್ತದೆ ಸೊಸೈಟಿನಲ್ಲಿ. ಇವಾಗ ನನಗೂ ಆ್ಯಕ್ಚುಲಿ ಹಂಗೆ ಅನಿಸಿತ್ತು. ನನಗೆ ಒಂದು ಈ ಪೊಲಿಟಿಕ್ಸಿಗೆ ಬರೋಕ್ಕಿಂತ ಮುಂಚೆ ಆ ಒಂದು ಮೊಮೆಂಟು ಬಂದೋಯ್ತು. ಆರಾಮಾಗಿ ಇದ್ಬಿಡೋಣ, ರಿಲ್ಯಾಕ್ಸ್ ಆಗಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಮಕ್ಕಳನ್ನೊಂದು ಒಳ್ಳೆಯ ಸ್ಕೂಲಿಗೆ ಕಳಿಸ್ಕೊಂಡು ಎಂಜಾಯ್ ಮಾಡೋಣ ಅಂತ ಅನಿಸಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಈ ಸುತ್ತಮುತ್ತ ಏನೇನೋ ಆಗ್ತಿದ್ದಾಗ ಕೆಲವೊಂದು ಸರಿ ಸೈಲೆಂಟಾಗಿ ಕೂರ್ಬೇಕಂತ ಅನ್ಸೋದಿಲ್ಲ. ಸೊ ಐ ಥಿಂಕ್ ನೀವು ಹೇಳ್ದಂಗೆ ಒಬ್ಬೊಬ್ರು ಡಿಫ್ರೆಂಟ್ ಇರ್ತಾರೆ. ಸೊ ಅಮೇಝಿಂಗ್. ಸೊ ದಿಸ್ ಇಸ್ ಹೌ ಒನ್ ಕ್ಯಾನ್ ಸ್ಟೇ ಮೋಟಿವೇಟೆಡ್ ಇನ್ ದ ಜರ್ನಿ. ಇಫ್ ಐ ಫೇಲ್ಡ್ ಮೈ ಫಸ್ಟ್ ಟೈಮ್, ವಾಟ್ಸ್ ಯುವರ್ ಅಡ್ವೈಸ್ ಸೆಕೆಂಡ್ ಅಟೆಂಪ್ಟ್ ತೊಗೊಳ್ಳೋರಿಗೆ? ಫ್ರಮ್ UPSC ಎಕ್ಸಾಮ್ ಪರ್ಸ್ಪೆಕ್ಟಿವಾ? ಓಕೆ. ಸೊ ನಾವು ನನ್ನ ಹುಡುಗರಿಗೆ ಗೈಡ್ ಮಾಡೋದೇನು ಅಂತಂದರೆ, ಇಫ್ ಯು ಫೇಲ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಕೆಲವೊಬ್ಬರಿಗೆ ಈಗೋ ಇರ್ತದೆ, ನಾ ಎಲ್ಲ ಕಲ್ತಿದ್ದೆ ಆದರೂ ಫೇಲ್ ಆದೆ ಅಂತ. ನಾವು ವಿ ಟ್ರೈ ಟು ಹಂಬಲ್ ದೆಮ್ ಡೌನ್, ಹೇಳ್ತೀವಿ ಇಲ್ಲ ತುಂಬ ಮಾಡೋದಿದೆ ಅಂತ. ಸೊ ಸೆಕೆಂಡ್ ಅಟೆಂಪ್ಟ್ ಅಷ್ಟೊತ್ತಿಗೆ ನಾವು ಎಕ್ಸ್ಪೋನೆನ್ಷಿಯಲ್ಲಾಗಿ ಹೋಗಿ ಅಂತ ಹೇಳ್ತೀವಿ. ಅಂದರೆ ಸೀಕ್ ಇಂಪ್ರೂವ್ಮೆಂಟ್. ನೀನು ಪರ್ಫೆಕ್ಟಾಗಿ ಎಲ್ಲ ಮುಗಿಸಿಲ್ಲ. ನಾನು ಕೇಳ್ತೀನಿ, ಫಾರ್ ಎಕ್ಸಾಂಪಲ್ ನನ್ನ ಟಾರ್ಗೆಟು ಪ್ರಿಲಿಮ್ಸ್ ಅಂತಂದಾಗ 20,000 ಕ್ವಶನ್ ಸಾಲ್ವ್ ಮಾಡಬೇಕಿತ್ತು ಅಂತ. ನೀನು ಎಷ್ಟು ಮಾಡಿದ್ದೀಯಾ? ಸರ್ ನಾನು ಒಂದು 10 ಟೆಸ್ಟ್ ಅಂದರೆ 1,000 ಮಾಡಿರ್ಬೋದು. ಬಟ್ ನಾನು 20,000 ಅಂದಿರೋ, ನೀನು ಮಾಡಿಲ್ಲ ಹಂಗಿದ್ರೆ. ಸೊ ಈ ಅಟೆಂಪ್ಟಲ್ಲಿ ಅಷ್ಟು ಮಾಡು, ಇಮ್ಮಿಡಿಯೇಟ್ಲಿ ಶುರು ಮಾಡು. ಸೊ ಫೇಲ್ ಆಗಿರೋರಿಗೆ ಸ್ಟಾರ್ಟ್ ಅರ್ಲಿ ಆ್ಯಂಡ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್ ಅಂತ. ಅಗೇನ್ ಎವ್ರಿ ಟೈಮ್ ಯು ಫೇಲ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಬೇಸಿಕ್ಸ್. ವಾಟ್ ಇಸ್ ಬೇಸಿಕ್ಸ್? ಈ ಎಕ್ಸಾಮಲ್ಲಿ ಬೇಸಿಕ್ಸ್ ಅಂದರೆ ವೆರಿ ಬೇಸಿಕ್ಸ್. ಬೇಸಿಕ್ ಡೆಫಿನಿಷನ್ಸ್ ಇರುತ್ತೆ, ಬೇಸಿಕ್ ಡೇಟಾ ಇರುತ್ತೆ. ಅಂದರೆ ನಾವು 5, 6, 7ನೇ ಕ್ಲಾಸಲ್ಲಿ ಏನು ಕಲ್ತಿರ್ತೀವಿ, ಅದು ಪಾಲಿಟಿ ಇರ್ಬೋದು, ಎಕಾನಮಿ ಇರ್ಬೋದು, ಸೊಸೈಟಿ, ಜಿಯೋಗ್ರಫಿ, ಅಲ್ಲಿಂದ ಶುರು ಮಾಡಿ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ಕೆಲವೊಂದು ಸರಿ ಜರ್ನಿನಲ್ಲಿ ಬೇಸಿಕ್ಸ್ ಮರೆತುಬಿಟ್ಟು ವಿ ಗೆಟ್ ಕ್ಯಾರಿಡ್ ಅವೇ. ಡಿಫಿಕಲ್ಟ್ ಕ್ವಶನ್ ಕರೆಕ್ಟ್ ಮಾಡಿರ್ತಾರೆ, ವೆರಿ ಬೇಸಿಕ್ ಕ್ವಶನ್ನ ತಪ್ಪು ಮಾಡಿರ್ತಾರೆ. ಸೊ ಸ್ಟಾರ್ಟ್ ವಿತ್ ದಿ ಬೇಸಿಕ್ಸ್ ಆ್ಯಂಡ್ ಸೀಕ್ ಇಂಪ್ರೂವ್ಮೆಂಟ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್.